ಇದು ಬಂದು ಫಸ್ಟ್ ಕ್ಯಾರೆಕ್ಟ್ರದ್ದು ಡ್ರೆಸ್ಸು. ನಂಗೆ ಗೊತ್ತಿಲ್ಲ ಲಂಗದವಣಿ ಹೆಂಗೆ ಉಟ್ಕೋಬೇಕು ಅಂತಲೇ ಮತ್ತು ಅರ್ಥವಾಗಿಲ್ಲ, ನೀಟಾಗಿ ಬರೋಲ್ಲ ನನಗೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನೊಂದು ವೀಡಿಯೋನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀನಿ. ಆ ವಿಡಿಯೋದು BTS ವೀಡಿಯೋನೇ ಇದು. ಅಂದರೆ ಆ ವಿಡಿಯೋಗೆ ನಾವು ಹೆಂಗೆ ಪ್ರಿಪೇರ್ ಆಗ್ತೀನಿ, ಹೆಂಗೆ ರೆಡಿ ಆಗ್ತೀನಿ, ಮತ್ತು ಕ್ಯಾರೆಕ್ಟರ್ಗಳು ಯಾವ್ಯಾವ ಥರ ಇರುತ್ತೆ ಅನ್ನೋದರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ಫಸ್ಟು ಕ್ಯಾರೆಕ್ಟ್ರದು ಡ್ರೆಸ್ಸು. ಅಂದರೆ ಇವತ್ತಿನ ವಿಡಿಯೋ ಅಂದರೆ ಆ ವಿಡಿಯೋ ಹೆಂಗಿರುತ್ತೆ ಅಂತಂದರೆ, ಒಂದು ಹೆಣ್ಣು ನೋಡುವಂಥ ಶಾಸ್ತ್ರ. ಆ ಶಾಸ್ತ್ರಕ್ಕೆ ಇಯರ್ ಬೈ ಇಯರ್ ಹೆಂಗೆ ಚೇಂಜ್ ಆಯಿತು ಅಂದರೆ, ಜನ್ರೇಷನ್ ಚೇಂಜ್ ಆಯ್ತಾ ಹೆಂಗೆ ಒಂದು ಸಂಪ್ರದಾಯ ಅನ್ನೋದು ಚೇಂಜ್ ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ಬೇರೆ ಸ್ಯಾರಿದು ಬ್ಲೌಸು. ಇದು ಬಂದು ನಾನು ಹಳೆಯ ಲಂಗಾದವಣಿ, ಅದಕ್ಕೆ ನಾನು ಬರ್ಡೇಗೆ ತಗೊಂಡಿರೋ ಲಂಗಾನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ವಿಡಿಯೋಗೆ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ತೀನಿ. ಹಾಗಾಗಿ ಇದು ಅಷ್ಟೊಂದೇನು ಇದಾಗಿ ಕಾಣಿಸಲ್ಲ, ಅಂದರೆ ಯಾವ್ಯಾವ ಕಲರ್ ಅಂತ ಕಾಣಿಸಲ್ಲ. ಅದಕ್ಕೆ ಹಿಂಗೆ ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಫಸ್ಟು ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ಳೋಣ. ಬಂದು ಫೇರ್ ಆ್ಯಂಡ್ ಲವ್ಲಿ. ನಂಗೆ ಗೊತ್ತಿರೋ ಮಟ್ಟಿಗೆ ಇವತ್ತಿನ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹೋಗಿ ಕಣ್ಣಿಗೆ ಐಲೈನರೆಲ್ಲ ಹಾಕ್ಕೊಂಡು ಹಣೆ ಬುಟ್ಟೆಲ್ಲ ಹಾಕೊಂಡು ಬರ್ತೀನಿ ರೀ. ದಿಸ್ ಇಸ್ ಮೈ ಐ ಲುಕ್. ಹೆಂಗೆ ಕಾಣಿಸ್ತಿದೆ? ಲಿಪ್ಸ್ಟಿಕ್ ಹಾಕೊಳ್ಳೋಣ. ಓಕೆ, ಈಗ ಹೋಗಿ ತಲೆ ಬಚ್ಕೊಂಡು ಬಂದುಬಿಡ್ತೇನೆ. ಸೈಡಲ್ಲಿ ಫ್ಲವರ್ಸ್ ಇಟ್ಕೊಳ್ಳೋಣ. ಚೆನ್ನಾಗಿ ಕಾಣಿಸ್ತಿಲ್ವಾ? ಏನೋ ಮ್ಯಾನೇಜ್ ಮಾಡಿದ್ದೀನಿ. ಕಿವಿ ಮೇಲೆ ಮುಡಿಸ್ತಂಗಲ್ಲ ಪೋವಾ. ಐ ಡೋಂಟ್ ಲೈಕ್ ಇಟ್. ಹಳೆ ಕಾಲದವ್ರ ಥರ ಕಾಣಿಸ್ತಿದ್ದೀನಾ ಫ್ರೆಂಡ್ಸ್? ಏನಾದರೂ ಚೈನ್ ಹಾಕಬೇಕು ಕತ್ತಿಗೆ. ಓಕೆ, ಇದು ಫೈನಲ್ ಲುಕ್ಕು. ಈಗ ವಾಲೆ ಮತ್ತು ಬಳೆ ಹಾಕಬೇಕು. ಯಾವ ವಾಲೆ ಹಾಕಲಿ? ಯಾವ್ದಾದ್ರು ಜುಮ್ಕಿ ಹಾಕ್ತೀನಿ. ನನಗೆ ಪುಟ್ಟಾಣಿ ಜುಮ್ಕಿ ಹಾಕ್ತಿದ್ದೀನಿ. ನಾನು ಚಾಮುಂಡಿ ಬೆಟ್ಟದಲ್ಲಿ ತಗೊಂಡಿದ್ದು. ಮಲ್ಲೆ ಹೂವು ಚಂದಾನು, ನನ್ನ ಹುಡುಗಿ ಚಂದಾನು, ಮಾತಾಡೋ ಮಲ್ಲೆ ನೀನೇ ಚಂದಾನು. ಓಕೆ, ರೆಡಿಯಾಗಾಯಿತು. ಈಗ ಹೋಗಿ ಕಾಫಿ ಲೋಟ ತಟ್ಟೆ ಎಲ್ಲ ತಂದುಬಿಡಬೇಕು. ಹೆಂಗೆ ಕಾಣಿಸ್ತಿದೆ? ಈಗ ಗಂಡನ ಕಡೆಯವ್ರಿಗೆ ಕಾಫಿ ಕೊಡೋಕೆ ಹೋಗ್ತಾ ಇದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್. ವಿಡಿಯೋ ಮಾಡಿ ಮುಗಿಸ್ದೆ ಫೈನಲಾಗಿ. ಇವಾಗ ವೀಡಿಯೋ ಮಾಡಿ ಮುಗಿಸ್ದೆ. ಇವಾಗ ನೆಕ್ಸ್ಟ್ ಕಾಸ್ಟ್ಯೂಮ್ಗೆ 2070 ಆಯಿತು. ಇವಾಗ 2026ಕ್ಕೆ ಬರ್ತೀನಿ. ಈಗ ಎಂಟ್ರಿ ಕೊಡ್ತೀನಿ. ಸೊ ಬನ್ನಿ, ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ಎಲ್ಲ ಫುಲ್ಲು ಬೇರೆ ಥರ ರೆಡಿ ಆಗೋಣ. ಇದು ನೆಕ್ಸ್ಟ್ ಕಾಸ್ಟ್ಯೂಮ್. ಅದೇ ವಿಡಿಯೋದಲ್ಲಿ ನೆಕ್ಸ್ಟು ಇನ್ನೊಂದು ಕ್ಯಾರೆಕ್ಟರ್ದು. ಏನು ಮುಖ ಏನು ತೊಳೆಯೋದು ಬೇಡ, ಮುಖ ಚೆನ್ನಾಗೇ ಐತೆ. ಹೇರ್ ಸ್ಟೈಲು ಏನು ಬೇಡ ಅನಿಸ್ತದೆ, ಚೆನ್ನಾಗೇ ಐತೆ ಅನ್ನಿಸ್ತೈತೆ. ಇಯರಿಂಗ್ಸ್ ಮಾತ್ರ ಚೇಂಜ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಯರಿಂಗ್ಸ್ ಇದೇ ಇರಲ್ಲ, ಬೆಟರ್ ಅನಿಸುತ್ತೆ. ಇದೇ ಇರಲಿ ಅಲ್ವಾ? ಓಕೆ, ಸಿಂಪಲ್ಲಾಗಿದೆ. ಸೊ ಇದರಲ್ಲಿ ಇವಾಗ ಆ ವಿಡಿಯೋನ ಮಾಡಿ ಮುಗಿಸ್ತೇನೆ. ಫ್ರೆಂಡ್ಸ್, ನನಗೆ ಗೊತ್ತಿರೋ ಮಟ್ಟಿಗೆ ವಿಡಿಯೋ ತುಂಬ ಚೆನ್ನಾಗಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವ್ಯೂವರ್ಸ್ ಕಮ್ಮಿ, ಲೈಕ್ಸ್ ಕಮ್ಮಿ. ಅದು ಹಂಗಂತ ನಾವು ಮಾಡೋದು ಬಿಡೋಕ್ಕಾಗಲ್ಲ ಅಲ್ವಾ? ಹೋಗ್ತಾ ನಮ್ಮನ್ನ ನಾವೇ ಇಂಪ್ರೂವ್ ಮಾಡ್ಕೋಬೇಕು. ನಮ್ಮನ್ನ ನಾವು ತೊಡಗಿಸ್ಕೊತಾ ಅದು ನಾಳೆ ಒಂದಿನ ಒಂದು ಒಳ್ಳೆ ಫಲ ಕೊಡುತ್ತೆ. ಸೊ ಇವಾಗ ಬೇಸ್ಮೆಂಟ್ ಸ್ಟ್ರಾಂಗಾಗಿ ಹಾಕಿದ್ರೇ ಮನೆ ನೀಟಾಗಿರೋದು. ಹಂಗಾಗಿ ಇವಾಗಿಂದನೇ ನೀಟಾಗಿ ಒಂದೊಂದಾಗಿ ಏನು ಮಾತಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಈಗಿಂದನೇ ಅಂದರೆ ಪಾಯನೇ ನೀಟಾಗಿ, ಇವಾಗಿಂದ ಪಾಯ ನೀಟಾಗಿ ಹಾಕೊಂಡು ಹೋಗ್ತೀನಿ. ನಾಳೆ ಒಂದಿನ ಮನೆ ಚೆನ್ನಾಗಿ ಬಂದೇ ಬರುತ್ತೆ. ನಾಳೆ ಒಂದಿನ ನಾನು ದೊಡ್ಡ ಯೂಟ್ಯೂಬರ್ ಆಗಿ ಆಗ್ತೀನಿ, ದೊಡ್ಡ ಇನ್ಫ್ಲೂಯೆನ್ಸರ್ ಅನ್ನೋಕ್ಕೆ ಬರ್ತಲ್ಲ, ಇನ್ಫ್ಲೂಯೆನ್ಸರ್ ಆಗ್ತೀನಿ ಅಂತ ಹೊರಟಿದ್ದೀನಿ ನಾನು. ದೊಡ್ಡ ಇನ್ಫ್ಲೂಯೆನ್ಸರ್ ಆಗ್ತೀನಿ. ನೀವು ನೋಡ್ತೀರಾ. ಸೊ ಥ್ಯಾಂಕ್ ಯು. ತಾಳ್ಮೆಯಿಂದ ಇಷ್ಟೊತ್ತು ಗಂಟೆ ವೀಡಿಯೋ ನೋಡಿದೆ ಎಲ್ಲರಿಗೂ. ಲವ್ ಯು. ಟೇಕ್ ಕೇರ್. ಗುಡ್ ಬೈ. ಗುಡ್ ಬೈ ಅಂದ್ಬಿಟ್ಟೆ, ಸಾರಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಲವ್ ಯು ಲವ್ ಯು. ಸಪೋರ್ಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಬಾಯ್.